ಹಾಸನ ನಗರದ ಒಕ್ಕಲಿಗರ ಭವನದಲ್ಲಿ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಮುದ್ದೇಗೌಡರ 98ನೇ ವರ್ಷದ ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇದೇ ವೇಳೆ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಮುದ್ದೇಗೌಡರು ಮಾತನಾಡಿ, ಜಿಲ್ಲಾ ಒಕ್ಕಲಿಗರ ಸಂಘದ ವತಿಯಿಂದ ಇಂದು 98ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವುದು ಸಂತಸದ ವಿಷಯ. ಈ ಸಂಘದಲ್ಲಿ 25 ವರ್ಷದಿಂದ ಅಣ್ಣ ತಮ್ಮಂದಿರಂತೆ ಇದ್ದು ಒಂದು ಸಂಘವನ್ನ ಉನ್ನತ ಮಟ್ಟಕ್ಕೆ ಕಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಆಭಾರಿಯಾಗಿರುತ್ತೇನೆ. ನನಗೆ ಹೆಗಲಿಗೆ ಹೆಗಲಾಗಿ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಈ ಸಮುದಾಯ ಭವನವನ್ನು ಅಭಿವೃದ್ಧಿಗೊಳಿಸಿ ಇದರಿಂದ ಸಾವಿರಾರು ಮಕ್ಕಳಿಗೆ ಅನುಕೂಲವಾಗಲಿ, ಅವರು ಉನ್ನತ ಮಟ್ಟಕ್ಕೆ ತಲುಪಲಿ, ಹಾಸನ ಜಿಲ್ಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಲಿ ಎಂದು ತಿಳಿಸಿದರು. ಜಿಲ್ಲಾ ಒಕ್ಕಲಿಗರ ಸಂಘದ ವತಿಯಿಂದ ಇವತ್ತು ನನಗೆ 98ನೇ ವರ್ಷ ಪ್ರಾರಂಭ ಆಗ್ತಾ ಇದೆ. ಅವರೆಲ್ಲರೂ ಪ್ರೀತಿಯಿಂದ ಇವತ್ತು ನನಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಆದರೆ ಆ 25 ಜನನೂ ಕೂಡ ಒಂದು ಸಂಸಾರದಂತೆ ಅಣ್ಣ ತಮ್ಮಂದಿರಂತೆ 25 ವರ್ಷದಿಂದಲೂ ಕೂಡ ಈ ಸಂಘವನ್ನು ಕಟ್ಟಿದ್ದಾರೆ. ಇವತ್ತು ಏನಾದರೂ ನನಗೆ ಒಳ್ಳೆಯ ಹೆಸರು ಬಂದಿದ್ದರೆ ಈ 25 ಜನಕ್ಕೂ ಕೂಡ ಸಂದಾಯವಾಗಬೇಕು. ಸೆಕ್ರೆಟರಿಗಳಾದ ಅಪ್ಪೇಗೌಡರು ನನಗೆ ಹೆಗಲನ್ನು ಮೇಲೆ ಕೂತ್ಕೊಂಡು ಅವ್ರ ಕೆಲಸನ ಮಾಡ್ತಾಯಿದ್ದಾರೆ. ಇವತ್ತೇನಾದ್ರು ಒಳ್ಳೆಯ ಕೆಲಸ ಆಗಿದ್ದರೆ ನಿಮ್ಮ 25 ಜನದಿಂದ ಆಗಿದೆ. ಇಷ್ಟಕ್ಕೆ ನಾವು ತೃಪ್ತಿ ಪಡಬೇಕಾಗಿಲ್ಲ. ಈ ಸಮುದಾಯವನ್ನು ಭವನವನ್ನು ಪೂರೈಸಿ ಸಾವಿರಾರು ಜನ ಮಕ್ಕಳು ಈ ಸಂಸ್ಥೆಯಿಂದ ಅಭಿವೃದ್ಧಿ ಹೊಂದಲಿ. ಹಾಸನ ಜಿಲ್ಲೆ ಕರ್ನಾಟಕಕ್ಕೆ ಒಂದು ಮಾದರಿಯ ಜಿಲ್ಲೆಯಾಗಿ ಸಮುದಾಯವನ್ನು ಮುಂದೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳಲಿ ಅಂತ ನನ್ನ ಆಶಯ. ನಮ್ಮ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. 98 ಈಗ ಮುಟ್ಟಿದೆ. ಈಗ 100 ವರ್ಷ ಆದಮೇಲೆ ಖಂಡಿತವಾಗ್ಲೂ ಅವರು ಇದೇ ಆರೋಗ್ಯ ಇಟ್ಕೊಂಡು ಅವರು ಇನ್ನೂ ಜೀವನ ಮಾಡೋರಿದ್ದಾರೆ. ಅವರ ಆಯಸ್ಸಿನ ಗುಟ್ಟೇನು ಅಂತಂದರೆ ಇಲ್ಲಿರೋ ಜಿಲ್ಲಾ ಒಕ್ಕಲಿಗರ ಸಂಘದ ನಿರ್ದೇಶಕರು ಇದ್ದಾರಲ್ಲ, ಅವ್ರು ಕೊಟ್ಟಿರ್ತಕ್ಕಂಥ ಪ್ರೀತಿ, ವಿಶ್ವಾಸ, ವಾತ್ಸಲ್ಯ, ಸಹಕಾರ ಅವರ ಆಯಸ್ಸನ್ನು ದಿನೇ ದಿನ ಗಟ್ಟಿ ಮಾಡ್ತಾ ಇದೆ. ಇದನ್ನು ಹೇಳೋದಕ್ಕೆ ಭಾಳ ಸಂತೋಷ ಪಡ್ತೀನಿ. ಅವ್ರಿಗೆ ತುಂಬ ಶುಭವಾಗಲಿ. ಅವ್ರ ಈ ಸಮುದಾಯ ಭವನ ಇದನ್ನು ಪೂರ್ತಿ ನಿರ್ಮಾಣ ಆಗಿ ಇದನ್ನು ಫಂಕ್ಷನ್ ಆಗೋ ಹಾಗೆ ಮಾಡಿ ಇನ್ನೂ ಭಾಳ ಕಾಲ ನಮ್ಮ ಜೊತೆಗೆ ಇರಬೇಕು ಅಂತೇಳಿ ನಾವೆಲ್ಲ ಬಯಸ್ತೀವಿ.